ಖಾಸಗೀಕರಣ ಮಾಡಲೇಬಾರದು ಹಾಗೂ ನೌಕರರ ಪರವಾಗಿ ನಾವು ನಿಲ್ತೇವೆ, ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೇವೆ ಅಂತಂಥ ಮಾತುಗಳನ್ನು ತಿಳಿಸ್ಕೊಟ್ರೆ ನಾರಾಯಣಸ್ವಾಮಿಯವರು, ಅವರಿಗೆ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಈ ಒಂದು ಸಂದರ್ಭದಲ್ಲಿ ನಮ್ಮ ನೌಕರ ಸಂಘದ ಸರ್ಕಾರಿ ನೌಕರ ಸಂಘದ ಕಾರ್ಯದರ್ಶಿಗಳಾದಂಥ ಸತ್ಯನಾರಾಯಣ ಡಿ ಸರ್ ಅವರು ಒಂದು ಚುಟುಕಾಗಿ ಎರಡು ಮಾತಾಡಬೇಕಂತ ನಾನು ಅವರಲ್ಲಿ ಕೋರ್ತಾ ಇದ್ದೀನಿ. ಇವತ್ತೇನು ಸರ್ಕಾರ ಈ ಡಿಸ್ಟ್ರಿಬ್ಯೂಟರ್ಶಿಪ್ ಪ್ರೈವೇಟ್ ಅವ್ರಿಗೆ ಕೊಡುವಂಥ ಪ್ಲ್ಯಾನ್ ಮಾಡಿದ್ದಾರೆ. ನನ್ನ ಅನುಭವ ಹೇಳ್ತೇನೆ, ಇದು ಹೆಂಗಿರುತ್ಬೋದು ಅಂತಂದರೆ, ಈಗ ಪ್ರೀಪೇಯ್ಡ್ ಇದು ಕಟ್ತೀವಲ್ಲ, ದುಡ್ಡು ಕಟ್ಟಿದ್ರೆ ಅಷ್ಟೇ ನಮಗೆ ಕರೆಂಟ್ ಬರುತ್ತೆ, ಇಲ್ಲ ಅಂದರೆ ಬರಲ್ಲ. ಇದು ಭಾಳ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಎಲೆಕ್ಟ್ರಿಸಿಟಿದು. ನಮಗೆ ಭಾಳ ಅನುಭವ ಆಗುತ್ತೆ. ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತಂದರೆ ಅಲ್ಲಿ ಡಯಾಲಿಸಿಸ್ ಮೇಲೆ ಪೇಷಂಟ್ ಡಮಾರ್ ಭಾಳಷ್ಟು ಸಲ ಅನುಭವಿಸಿದ್ದೀವಿ. ಎಷ್ಟು ಪ್ರಾಣಕ್ಕೆ ತೊಂದರೆ ಕೊಡುತ್ತೆ ಅಂದರೆ ಕರೆಂಟ್ ಸ್ವಲ್ಪ ಡ್ಯಾಮೇಜ್, ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ ಆದರೆ ಸಾಕು, ಪ್ರಾಣದ ಜೊತೆ ಚಲಾಟ ಆಗುತ್ತೆ. ನಮ್ಮ ಇಲಾಖೆಗೆ ಇವರು ಭಾಳ ಬೇಕಾದವರು. ಹೀಗಾಗಿ ನಮ್ಮ ಸರ್ಕಾರಿ ನೌಕರ ಸಂಘದಿಂದ ಸಂಪೂರ್ಣ ಬೆಂಬಲ ಕೊಡ್ತೀವಿ ಸರ್. ವಿ ವಿಲ್ ಬಿ ವಿತ್ ಯು, ವಿ ವಿಲ್ ಸಪೋರ್ಟ್ ಯು. ಯಾವುದೇ ಕಾರಣಕ್ಕೂ ಇದು ಖಾಸಗೀಕರಣ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ಥ್ಯಾಂಕ್ ಯು.